हाय स्टूडेंट्स, मैं आज आपको पढ़ा रही हूँ 9वीं कक्षा के 15th चैप्टर वीरांगना चन्नम्मा। पहले हम देखें इस पाठ के शब्दार्थ और मुहावरे। शब्दार्थ ध्यान से सुनो। सत्ता, अधिकार, लोलुप, लोभी, लालची, लोभी और लालची। इकलौती, एकमात्र, अखेट, आखेट, शिकार, जवाहरात, रत्न, मणि आदि। हौसला, उत्साह, साहस। कोख, गर्भ। पटवर्धन, एक राजा का नाम। गद्दी, सिंहासन। चाटुकार, झूठी प्रशंसा करने वाले, ಅಂದರೆ ಸುಮ್ಮನೆ ಹೊಗಳಿಕೆ ಮಾಡೋರು ಅಂತ. ಪತನ್, ವಿನಾಶ್. हड़पना, छीन लेना, ಕಿತ್ಕೊಳ್ಳೋದು ಅಂತ. अनुचित रूप से ले लेना. अवसर, मौका, अवकाश ಅಂತ. गोद लेना, दत्तक रूप में स्वीकार करना. सौदा करना, लेन देन का व्यापार. जड़ खोदना, हानि पहुंचाना. सौंपना, वश में देना. भेद, रहस्य. बरसक, लगातार, निरंतर. परवाना, आज्ञापत्र. फटकार, ढांट. खतरा, अपाय, विपत्ति. चाल, आचरण, चलन. ललकारना, युद्ध के लिए आह्वान. सपूत, सुपुत्र. धमकी देना, भय दिखाना. तहस नहस करना, चूर चूर करना. मर्दानी, मर्दानी वेश, पुरुष वेश. योद्धा, सैनिक. घेरा, आक्रमण. सम्मुख, सामने. दोबारा, दूसरी बार. चिनगारी, आग का कण, टुकड़ा. ठीक है, अभी मुहावरे देखें. फर्स्ट वन, नाको चने चबाना, बहुत ही हैरान होना, ಅಂದರೆ ಆಶ್ಚರ್ಯ ಪಡುವಂಥದ್ದು. ಸೆಕೆಂಡ್ ಒನ್, ರಕ್ತ ಖೋಲ್ನಾ, ಅತ್ಯಧಿಕ ಕ್ರೋಧಿತ್ ಹೋನಾ, ಕೋಪಿಸ್ಕೊಳ್ಳೋದು. ಥರ್ಡ್ ಒನ್, ಲೋಹ ಲೇನಾ, ಬದಲಾ ಲೇನಾ, ಅಂದರೆ ಸೇಡು ತೀರಿಸ್ಕೊಳ್ಳೋದು. ಫೋರ್ತ್ ಒನ್, ಅಪ್ನಾ ಸಾ ಮುಹ್ ಲೇಕರ್ ಚಲೇ ಜಾನಾ, ಅಪಮಾನಿತ್ ಹೋ ಜಾನಾ, ಅಂದರೆ ಅವಮಾನ ಆಗುವಂಥದ್ದು. ಫಿಫ್ತ್ ಒನ್, ಪ್ರಾಣೋಂ ಕಿ ಬಾಜಿ ಲಗಾನಾ, ಜಾನ್ ಪರ್ ಖೇಲ್ನಾ, ಅಂದರೆ ಪ್ರಾಣವನ್ನು ಪಣವಿಟ್ಟು ಯುದ್ಧ ಮಾಡೋದು. ಸಿಕ್ಸ್ತ್ ಒನ್, ಟೂಟ್ ಪಡ್ನಾ, ಆಕ್ರಮಣ ಕರ್ನಾ, ಅಂದರೆ ಆಕ್ರಮಣ ಮಾಡೋದು. ಸೆವೆಂತ್ ಒನ್, ಕಾಮ್ ತಮಾಮ್ ಕರ್ನಾ, ಖತ್ಮ ಕರ್ನಾ, ಮಾರ್ ಡಾಲ್ನಾ. ಏಯ್ತ್ ಒನ್, जीवन ज्योति बुझ जाना, देहांत होना, मर जाना. ठीक है, अभी ये पाठ का सारांश देखें. ये संकलित है. पहले आशय. छात्र कर्नाटक की वीर महिला चन्नम्मा की देशभक्ति का परिचय प्राप्त करते हैं. इस पाठ से क्या प्राप्त होते हैं? वीर महिला चन्नम्मा के बारे में परिचय प्राप्त करते हैं. अंग्रेजों की अनेक कोशिशों के बाद भी कित्तूरू को चन्नम्मा ने बचाया. ಅಂದರೆ ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಮಹಿಳೆಯರಲ್ಲಿ ಕಿತ್ತೂರು ಚೆನ್ನಮ್ಮ, ಸಂಚಿ ಹೊನ್ನಮ್ಮ, ಒನಕೆ ಓಬವ್ವ ಇವರೆಲ್ಲ ಬಹಳ ವೀರ ಮಹಿಳೆಯರಾಗಿದ್ದರು. ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಅವರು ಕಾಪಾಡೋಕ್ಕೋಸ್ಕರ ಅವರ ಪ್ರಾಣವನ್ನೇ ಪಣ ಇಟ್ಟು ಹೋರಾಟವನ್ನು ನಡೆಸಿದ್ದಾರೆ. ಅದರಲ್ಲಿ ಇವತ್ತು ವೀರಾಂಗನಾ ಚೆನ್ನಮ್ಮ ಅವರ ಬಗ್ಗೆ ನಾವು ಈ ಪಾಠದ ಮೂಲಕ ತಿಳ್ಕೊಳ್ಳೋಣ. लेकिन चन्नम्मा के बंदी बन जाने का कारण कित्तूರು अंग्रेजों के वश में गया. ಈ ಕರ್ನಾಟಕ ಈ ಚೆನ್ನಮ್ಮ ಅವರ ಆಳ್ವಿಕೆಗೆ ಸೇರಿದಂಥ ಒಂದು ಪ್ರದೇಶ, ಭೂಪ್ರದೇಶ ಏನಿದೆ ಅದನ್ನು ಅಂಗ್ರೇಜಿ ಅಂದರೆ ಈ ಬ್ರಿಟಿಷರ್ಸ್ ಹೇಗಾದರೂ ವಶಪಡಿಸ್ಕೋಬೇಕು ಅಂತ ಅವರ ವಿರುದ್ಧ ಹೋರಾಟ ನಡೆಸ್ತಾರೆ, ಯುದ್ಧ ಮಾಡ್ತಾರೆ. ಆದ್ರೂ ಆ ಯುದ್ಧದಲ್ಲಿ ಬ್ರಿಟಿಷರನ್ನೇ ಸೋಲಿಸಿ ಚೆನ್ನಮ್ಮ ಅವರೇ ಗೆಲ್ತಾರೆ. ಆದರೂ ಕೊನೆಗೆ ಚೆನ್ನಮ್ಮ ಅವರನ್ನು ಅವರು ಬಂದಿ ಮಾಡಿಕೊಂಡು ಅವರ ಪ್ರದೇಶವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ಚೆನ್ನಮ್ಮ ಜೈಸಿ ವೀರ್ ಮಹಿಳಾ ಕೆ ಕಾರಣ ಕರ್ನಾಟಕ गर्व का
ಅನುಭವ ಕರ್ತಾ ಹೇ. ಎಷ್ಟು ವೀರತನದಿಂದ ಅವರು ಹೋರಾಟ ನಡೆಸಿ ಅವರ ರಾಜ್ಯವನ್ನು ಉಳಿಸ್ಕೊಂಡ್ರು ಸಹ ಅವರು ವಶಪಡಿಸ್ಕೊಬಿಡ್ತಾರೆ ಬ್ರಿಟಿಷರ್ಸು. ಆದರೆ ಆ ವೀರತನವನ್ನು ಇಲ್ಲಿ ನಾವು ಗರ್ವದಿಂದ ಹೇಳ್ಕೋಬೇಕು. ನಮ್ಮ ದೇಶಕ್ಕಾಗಿ ಹೋರಾಟ ನಡೆಸಿದಂತಹ ವೀರ ಮಹಿಳೆ. 18वीं शताब्दी में सत्तालोलुप अंग्रेजों को नाको छने चबाने वाली सर्वप्रथम ಭಾರತೀಯ ವೀರಾಂಗನಾ ಚೆನ್ನಮ್ಮ ಥಿ. ಅಂದರೆ 18ನೇ ಶತಮಾನದಲ್ಲಿ ಅವಾಗೆಲ್ಲ ನಮ್ಮ ದೇಶನ ಬ್ರಿಟಿಷರೇ ಆಳ್ತಾ ಇದ್ದಿದ್ದು. ಆ ದುರಾಸೆ ತುಂಬಿದ ಬ್ರಿಟಿಷರನ್ನು ಒಂಥರ ಆಶ್ಚರ್ಯಚಕಿತರಾಗಿ ಮಾಡಿದ್ದಂಥ ವೀರ ಮಹಿಳೆ ಯಾರು? ವೀರಾಂಗನೆ ಚೆನ್ನಮ್ಮ. ಈ ಚೆನ್ನಮ್ಮ ಅವರ ಹುಟ್ಟಿದ್ದು ಅದೆಲ್ಲ ಬೆಳೆದಿದ್ದು ಎಲ್ಲ ಮುಂದೆ ನೋಡೋಣ. ಚೆನ್ನಮ್ಮ ಕಾ ಜನ್ಮ ಕಾಕತೀಯ ವಂಶ ಮೇ ಸನ್ 1778 ಮೇ ಹುವಾ ಥಾ. ಅವರು ಹುಟ್ಟಿದ್ದಲ್ಲಿ ಕಾಕತೀಯ ವಂಶದಲ್ಲಿ, ಮತ್ತು ಅವರು 1778ರಲ್ಲಿ ಹುಡ್ತಾರೆ. ಉನ್ಕೆ ಪಿತಾ ಕಾ ನಾಮ ದೂಲಪ್ಪ ದೇಸಾಯಿ, ಅವ್ರ ಮಾತಾ ಕಾ ನಾಮ ಪದ್ಮಾವತಿ ಥಾ. ಅವರ ತಂದೆಯವರ ಹೆಸರು ದೂಲಪ್ಪ ದೇಸಾಯಿ ಮತ್ತು ತಾಯಿ ಪದ್ಮಾವತಿ. ಏಕ್ ತೋ ಇಕ್ಲೌತಿ ಫಿರ್ ರೂಪವತಿ ಅವರ ಸ್ವಸ್ಥ. ಇವರು ಒಬ್ಬಳೇ ಮಗಳಾಗಿ ಹುಟ್ಟುತ್ತಾರೆ ಅವರಿಬ್ಬರಿಗೆ. ಮತ್ತು ಇವರು ತುಂಬ ರೂಪವತಿಯಾಗಿ ಆರೋಗ್ಯವಂತರಾಗಿ ದಷ್ಟಪುಷ್ಟವಾದ ದೇಹ ಮೈಕಟ್ಟನ್ನು ಹೊಂದಿರ್ತಾರೆ. ಚೆನ್ನಮ್ಮ ಶಬ್ದಕ ಅರ್ಥ ಹಿ ಹೇ ಸುಂದರ್ ಮಹಿಳಾ. ಚೆನ್ನಮ್ಮ ಅನ್ನೋ ಹೆಸರಿನ ಒಂದು ಅರ್ಥ ಏನಿದೆ? ಸುಂದರವಾದ ನಾರಿ, ಸುಂದರವಾದ ಮಹಿಳೆ ಅಂತ. ಉನ್ಕಿ ಶಿಕ್ಷಾ ದೀಕ್ಷಾ ರಾಜ್ಕುಲ್ಗೆ ಅನುರೂಪ್ ಹಿ ಹುಯಿ. ಅಂದರೆ ರಾಜಕುಲದಲ್ಲಿ ಯಾವ ರೀತಿ ಒಬ್ಬ ರಾಜನಿಗಾಗಲಿ ರಾಣಿಗಾಗಲಿ ಯಾವ ರೀತಿ ಶಿಕ್ಷಣವನ್ನು ಕೊಡ್ತಾರೆ, ವಿದ್ಯಾಭ್ಯಾಸವನ್ನು, ಅದೇ ಥರ ಇವ್ರಿಗೂ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಗುಡ್ಸವಾರಿ, शस्त्रास्त्रों का अभ्यास, आखेट आदि युद्ध कलाएं उन्हें अपने वीर ಪಿತಾ ಸೆ ಪ್ರಾಪ್ತ ಹುಯಿ. ಅವರ ತಂದೆಯವರಿಂದ ಏನೇನು ಇದು ಕುದುರೆ ಸವಾರಿ ಮಾಡೋದು ಮತ್ತು ಕತ್ತಿ ವರಸೆ ಮಾಡೋದು, ಇನ್ನೂ ಹಲವಾರು ಯುದ್ಧಗಳನ್ನು ಅವರ ತಂದೆಯವರಿಂದನೇ ಇವರು ಕಲಿತ್ಕೊಳ್ತಾರಂತೆ. ಅಪ್ನೆ जंगम गुरु के मार्गदर्शन में उन्होंने उर्दू, मराठी और संस्कृत ಭಾಷಾओं का ಅಧ್ಯಯನ किया. ಅವರ ಒಬ್ಬರು ಜಂಗಮ ಗುರುಗಳು ಇರ್ತಾರೆ, ಅವ್ರ ಮೂಲಕ ಇವರು ಉರ್ದು, ಮರಾಠಿ ಮತ್ತು ಸಂಸ್ಕೃತ ಭಾಷೆಯನ್ನು ಸಹ ಅಧ್ಯಯನ ಮಾಡ್ತಾರಂತೆ. ಕಿತ್ತೂರು ಕರ್ನಾಟಕ ರಾಜ್ಯಕ್ಕೆ ಉತ್ತರಿ ಬೆಳಗಾವಿ ಜಿಲ್ಲೆ ಮೇ ಹೇ. ಕಿತ್ತೂರು ಎಲ್ಲಿರೋದು? ಕರ್ನಾಟಕದ ಉತ್ತರ ಭಾಗದ ಬೆಳಗಾವಿ ಜಿಲ್ಲೆನಲ್ಲಿ ಇರೋದು. ಉನ್ ದಿನೋ ಕಿತ್ತೂರು ಕರ್ನಾಟಕ ರಾಜ್ಯಕ್ಕೆ ವ್ಯಾಪಾರಿಕ ಪ್ರಸಿದ್ಧ ಕೇಂದ್ರ ಭೀ ಥಾ. ಆಗಿನ ದಿನಗಳಲ್ಲಿ ಕಿತ್ತೂರು ಪ್ರಾಂತ್ಯ ಏನಾಗಿತ್ತು? ಒಂದು ಒಳ್ಳೆ ವ್ಯಾಪಾರ ಕೇಂದ್ರವಾಗಿ ಇತ್ತು. ದೇಶ ವಿದೇಶೋं का व्यापारी वहाँ के बाजारों में हीरे जवाहराते ಖರೀದನೆ ಕೆ ಲಿಯೆ ಆಯಾ ಕರ್ತೇತೆ. ಅಂದರೆ ಬೇರೆ ಬೇರೆ ದೇಶಗಳಿಂದ ಅಲ್ಲಿ ಜನ ವಜ್ರಗಳು, ಮುತ್ತು, ಹವಳ, ರತ್ನ, ಚಿನ್ನ ಇವುಗಳನ್ನೆಲ್ಲ ಕೊಳ್ಳೋಕ್ಕೋಸ್ಕರ ಅಲ್ಲಿ ವ್ಯಾಪಾರಕ್ಕೋಸ್ಕರ ಬರ್ತಾ ಇದ್ರಂತೆ. ಐಸೆ ಸಮುದ್ರ ರಾಜ್ಯಕ್ಕೆ ಪ್ರಜಾವಾಸಲಿ ರಾಜ ಮಲ್ಲಸರ್ಜಾತೆ. ಅಂಥ ಸಂದರ್ಭದಲ್ಲಿ ಅಲ್ಲಿನ ಪ್ರಾಂತ್ಯದ ರಾಜ ಯಾರು? ಮಲ್ಲಸರ್ಜ ಆಗಿದ್ರು. ಚೆನ್ನಮ್ಮ के माता पिता ने बड़े हौसले से उनका विवाह राजा मल्लसर्जा के साथ कर दिया. ಆ ಪ್ರಾಂತ್ಯದ ರಾಜ ಯಾರು? ಮಲ್ಲಸರ್ಜ. ಅವರ ಜೊತೆಯಲ್ಲಿ ಚೆನ್ನಮ್ಮನವರ ವಿವಾಹವನ್ನು ಮಾಡ್ತಾರಂತೆ. ವಿವಾಹ ಅಂದರೆ ಮದುವೆ ಆಗುತ್ತಂತೆ. ನಂತರ ಏನಾಗುತ್ತೆ? ರಾಣಿ ಚೆನ್ನಮ್ಮ ಕಿತ್ತೂರು ಕೆ ರಾಜಮಹಲ್ ಮೇ ಸುಖ ಸೆ ರಹನೆ ಲಗಿ. ಅಲ್ಲಿ ಆ ಅರಮನೆಯಲ್ಲಿ ಅವಳು ಮಲ್ಲಸರ್ಜಾ ಅವ್ರ ಜೊತೆಲಿ ಚೆನ್ನಾಗಿರ್ತಾಳೆ, ರಾಜನ ಜೊತೆ. ಉನ್ಕಿ ಕೋಕ್ ಸೆ ಏಕ್ ಪುತ್ರ ರತ್ನ ಕಾ ಜನ್ಮ ಹುವಾ. ಆಮೇಲೆ ಅವರಿಗೆ ಒಂದು ಮಗು ಕೂಡ ಜನ್ಮ ಕೊಡ್ತಾರೆ, ಒಂದು ಮಗುವಿಗೆ. ಜಿಸ್ಕಾ ನಾಮ್ ಥಾ ಶಿವಬಸವರಾಜ. ಆ ಮಗು ಹೆಸರೇನು? ಶಿವಬಸವರಾಜ್ ಅಂತ. ಲೇಕಿನ್ ಬಚ್ಪನ್ ಮೇ ಹಿ ಉನ್ಕಿ ಮೃತ್ಯು ಹುಯಿ. ಅಂದರೆ ಬಾಲ್ಯದಲ್ಲೇ ಆ ಮಗು ತೀರ್ಕೊಬಿಡುತ್ತಂತೆ. ರಾಜ ಮಲ್ಲಸರ್ಜಾ ಕಿ ಪಹಲಿ ಪತ್ನಿ ಥಿ ರುದ್ರಮ್ಮ. ಆದರೆ ಆ ಸಂದರ್ಭದಲ್ಲಿ ಮಲ್ಲಸರ್ಜಾ ಅವರಿಗೆ ಈ ಮೊದಲೇ ಮದುವೆ ಆಗಿರುತ್ತೆ. ಆ ಮೊದಲನೇ ಹೆಂಡತಿ ಹೆಸರು ರುದ್ರಮ್ಮ ಅಂತ. ಇವರು ಚೆನ್ನಮ್ಮ ಅವರು ಎರಡನೇ ಹೆಂಡತಿಯಾಗಿ ಇರ್ತಾರೆ. ಪುಣೆ ಕೆ ಪಟವರ್ಧನ್ ನೆ ಮಲ್ಲಸರ್ಜಾ ಕೋ ಚಾಲಾಕಿ ಸೆ
ಬಾಂದಿ ಬನಾ ಲಿಯಾ. ಆದರೆ ಪುಣೆಯ ಒಬ್ಬ ರಾಜ ಇರ್ತಾನೆ ಪಟವರ್ಧನು, ಅವನು ಈ ಮಲ್ಲಸರ್ಜಾನ ಬಂದಿ ಮಾಡ್ಕೊಳ್ಬಿಡ್ತಾನೆ. ಆಮೇಲೆ ಏನಾಗುತ್ತೆ, ವಹಿ ಉನ್ಕಾ ಮೃತ್ಯು ಹೋಗಯಿ, ಬಂದಿ ಮಾಡ್ಕೊಂಡು ತಗೊಂಡೋಗ್ಬಿಡ್ತಾನೆ ಅವನ ಊರಿಗೆ. ಅಲ್ಲೇ ಅವರ ಮೃತ್ಯು ಆಗೋಗುತ್ತೆ. मल्लसर्जा की मृत्यु के बाद चन्नम्मा ने रुद्रम्मा के पुत्र शिवलिंग रुद्र सर्जा को गद्दी पर बिठाया. ಏನು ಮಾಡ್ತಾರೆ, ಚೆನ್ನಮ್ಮ ಅವರು ಮಲ್ಲಮ್ಮನ ಮಗ ಇರ್ತಾರಲ್ಲ ಶಿವಲಿಂಗ, ಮಲ್ಲಸರ್ಜಾ ಅವರ ಮೊದಲನೇ ಹೆಂಡತಿ ಇರ್ತಾರಲ್ಲ ರುದ್ರಮ್ಮ, ಅವರ ಮಗ ಶಿವಲಿಂಗ ರುದ್ರ ಸರ್ಜಾ ಅವರನ್ನ ರಾಜನಾಗಿ ಸಿಂಹಾಸನದ ಮೇಲೆ ಕೂರಿಸ್ತಾರಂತೆ. ಯಾರು? ಚೆನ್ನಮ್ಮ ಅವರು. ಶಿವಲಿಂಗ ರುದ್ರ ಸರ್ಜಾನೆ ಚೆನ್ನಮ್ಮ ಕಿ सलाह को वह हवा में उड़ाकर ಚಾಟುಕಾರೋं से ಗಹರಿ ಮಿತ್ರತಾ ಕರ್ಲಿ. ಅಂದರೆ ಏನು ಮಾಡ್ತಾನಂತೆ ಅವನು, ಶಿವಲಿಂಗ ರುದ್ರ ಸರ್ಜಾ ಈ ಚೆನ್ನಮ್ಮ ಅವರ ಮಾತನ್ನು ಕೇಳ್ತಾ ಇರಲಿಲ್ಲ. ಅವರು ಏನು ಹೇಳಿದ್ರು ಅದನ್ನು ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಟ್ಟು ಬೇರೆ ಈ ಪಿತೂರಿ ನಡೆಸ್ತಾರಲ್ಲ, ಎದುರುಗಡೆ ಚೆನ್ನಾಗಿರೋದು ಹಿಂದೆಯಿಂದ ಮಾತಾಡ್ಕೊಳ್ಳೋದು, ಷಡ್ಯಂತ್ರ ಮಾಡೋದು ಇರ್ತಾರಲ್ಲ, ಅಂಥವ್ರ ಜೊತೆಯಲ್ಲಿ ಇವರು ಸ್ನೇಹವನ್ನು ಬೆಳೆಸ್ತಾರಂತೆ. ಹಾಗಾಗಿ ಏನಾಗುತ್ತೆ, ಜಿಸ್ಸೆ ಕಿತ್ತೂರು ಕಾ ಪತನ್ ಶುರು ಹುವಾ, ಅದರಿಂದ ಏನಾಗುತ್ತೆ, ಕಿತ್ತೂರು ಪ್ರಾಂತ್ಯ ಪತನದ ಕಡೆ ಹೊರಡುತ್ತಂತೆ. ರಾಜ ಶಿವಲಿಂಗ ರುದ್ರ ಸರ್ಜಾ ಕಾ ಮೃತ್ಯು 11 सितंबर 1824 को हुई. ಶಿವಲಿಂಗ ರುದ್ರ ಸರ್ಜಾದು ಸಹ ಮೃತ್ಯು ಆಗ್ಬಿಡುತ್ತೆ. ಅದಾದಮೇಲೆ ಇಸೆ ಅಂಗ್ರೇಜಿನೇ ಕಿತ್ತೂರು ರಾಜ್ಯಕ್ಕೋ ಹಡಪ್ನೆ ಕಾ ಬಡ ಅಚ್ಚ ಅವಸರ್ ಸಮಜಾ. ಅದೇ ಟೈಮಲ್ಲಿ ಏನು ಮಾಡ್ತಾರೆ ಈ ಬ್ರಿಟಿಷರ್ಸು, ಈಗ ಅಲ್ಲಿ ಯಾರೂ ಇಲ್ಲ ಆಳ್ವಿಕೆ ಮಾಡೋರು, ನಾವು ಸುಲಭವಾಗಿ ಆ ಪ್ರಾಂತ್ಯವನ್ನು ನಮ್ಮ ವಶ ಮಾಡ್ಕೋಬೋದು ಅಂದ್ಬಿಟ್ಟು ಕಿತ್ಕೋಬೋದು ಅಂತ ಈ ಬ್ರಿಟಿಷರ್ಸು ಐಡಿಯಾ ಮಾಡ್ತಾರಂತೆ, ಯೋಜನೆ ಹಾಕ್ತಾರೆ. ರಾಜ ನಿಸ್ಸಂತಾನ ಮರಾಠ, ಅಂದರೆ ಮಲ್ಲಸರ್ಜಾಗೆ ಕಿತ್ತೂರು ಚೆನ್ನಮ್ಮಗೆ ಈ ಮಕ್ಕಳು ಇರಲ್ವಲ್ಲ ಈಗ ನೆಕ್ಸ್ಟು, ಹಾಗಾಗಿ ಅವನು ಮಲ್ಲಸರ್ಜಾ ಸತ್ತೋಗಿರ್ತಾನೆ. उसने अपने एक ಸಂಬಂಧಿ ಗುರುಲಿಂಗ ಮಲ್ಲಸರ್ಜಾಕೋ ಗೋದ್ಲಿಯಾತ. ಅವಾಗೇನು ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಗುರುಲಿಂಗ ಮಲ್ಲಸರ್ಜಾ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಅವರು ದತ್ತು ತಗೊಂಡಿರ್ತಾರೆ. ಗೋದ್ಮೇಲಿಯಾ ಅಂದರೆ ದತ್ತು ತಗೊಳ್ಳೋದು, ಅಡಾಪ್ಷನ್ ಮಾಡ್ಕೊಳ್ಳೋದು. ಲೇಕಿನ್ ಅಂಗ್ರೇಜ್ ಗೋದ್ಲಿಯೇ ಪುತ್ರಕೋ ಉತ್ತರಾಧಿಕಾರಿ ನಹಿ ಮಾನ್ತೇತೆ. ಆದರೆ ಏನು ಇಲ್ಲಿ ಬ್ರಿಟಿಷ್ ಸರ್ಕಾರ ಏನು ಆಜ್ಞೆಯನ್ನು ಹೊರಡಿಸಿರುತ್ತೆ, ದತ್ತು ಮಕ್ಕಳನ್ನು ಸಿಂಹಾಸನದ ಮೇಲೆ ಕೂರಿಸಬಾರ್ದು ಅಂತ ಆಜ್ಞೆಯನ್ನು ಹೊರಡಿಸಿರ್ತಾರೆ. ಉಸ್ ಸಮಯ ಡಾಲ್ ಹೌಸಿ ಗವರ್ನರ್ ಜನರಲ್ ತೇ. ಆ ಟೈಮಲ್ಲಿ ಯಾರು ಇರ್ತಾರೆ ಅಲ್ಲಿ, ಗವರ್ನರ್ ಯಾರಾಗಿರ್ತಾನೆ, ಲಾರ್ಡ್ ಡಾಲ್ ಹೌಸಿ, ಅವನು ಈ ಒಂದು ಆಜ್ಞೆಯನ್ನು ಹೊರಡಿಸಿರ್ತಾನೆ. ಐಸೆ ಅವಸರ್ ಪರ್ ರಾಣಿ ಚೆನ್ನಮ್ಮನೆ ಕಿತ್ತೂರು ರಾಜ್ಯಕ್ಕೋ ಸಂಭಾಲ್ಕರ್ ರಕ್ಷಾ ಕರ್ನೆ ಕಿ ಕಸಂಕಾಯಿ. ಅಂಥ ಸಂದರ್ಭದಲ್ಲಿ ಚೆನ್ನಮ್ಮ ಅವ್ರು ಏನು ಮಾಡ್ತಾರೆ, ತಮ್ಮ ಪ್ರಾಂತ್ಯವನ್ನು ಹೇಗಾದರೂ ಬ್ರಿಟಿಷರಿಂದ ಸಂರಕ್ಷಿಸ್ಕೊಂಡು ಉಳಿಸ್ಕೋಬೇಕು ಅಂತ ಪಣವನ್ನು ತೊಟ್ಟಿರ್ತಾರೆ, प्रतिज्ञा ಮಾಡಿರ್ತಾರೆ. ಕಿತ್ತೂರು राज्य में अंग्रेजी सैनिकों के प्रवेश से रानी ಚೆನ್ನಮ್ಮ का रक्त खौल उठा. ಕಿತ್ತೂರು ರಾಜ್ಯದಲ್ಲಿ ಯಾರ ಒಂದು ಪ್ರವೇಶ ಆಗುತ್ತೆ, ಸೈನಿಕರು ಅಂಗ್ರೇಜಿ ಅಂದರೆ ಬ್ರಿಟಿಷರ ಒಂದು ಪ್ರವೇಶ ಆಗುತ್ತೆ. ಇದರಿಂದ ಚೆನ್ನಮ್ಮನವರ ರಕ್ತ ಕುದಿಯುತ್ತೆ, ಅಂದರೆ ಅಷ್ಟು ಕ್ರೋಧ ಅವರಿಗೆ ಉಂಟಾಗುತ್ತೆ, ಕೋಪ ಬರುತ್ತೆ. ಲೇಕಿನ್ ಉಸ್ ಸಮಯವೇ ಕುಚ್ ನಹಿ ಕರ್ಸಕಿ. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಸಿಂಹಾಸನದ ಮೇಲೆ ಯಾರೂ ಇಲ್ಲ, ಅವ್ರಿಗೆ ಮಕ್ಕಳು ಇಲ್ಲದೆ ಇರೋ ಕಾರಣ ಸಿಂಹಾಸನವನ್ನು ಆಳೋಕ್ಕಾಗಲಿ ಅವ್ರಿಗೆ ಹೆಲ್ಪ್ ಆಗಿ ನಿಂತ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಏನು ಮಾಡೋಕ್ಕಾಗಿರಲ್ಲ, ಅಶಕ್ತರಾಗಿರ್ತಾರೆ. ಅಂಗ್ರೇಜೋನ್ಸೆ ಲೋಹ ಲೇನೆ ಕೆ ಲಿಯೆ ಉನ್ಹೋನೆ ಭೀತರ್ ಹಿ ಭೀತರ್ ತಯಾರಿ ಆರಂಭ ಕರ್ದಿ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವರು ಹೇಗಾದರೂ ಮಾಡಿ ಬ್ರಿಟಿಷರನ್ನ ಓಡಿಸ್ಬೇಕು, ಅವರನ್ನು ನಾವು ನಮ್ಮ ಪ್ರಾಂತ್ಯಕ್ಕೆ ಬರದೇ ಇರೋ ಹಾಗೆ ಮಾಡಬೇಕು ಅಂತ ಸೇಡು ತೀರಿಸ್ಕೋಬೇಕು ಅವ್ರ ವಿರುದ್ಧ ಅಂದ್ಬಿಟ್ಟು ಒಳಗಿಂದ ಒಳಗೆ ಅವರು ಸೈನ್ಯವನ್ನು ತಯಾರಿ ಮಾಡ್ತಾರೆ. ಸ್ಟ್ರಾಂಗಾಗಿ ಎಲ್ಲರಿಗೂ ತರಬೇತಿಯನ್ನು ಕೊಡ್ತಾರೆ.
अंग्रेजी प्रतिनिधि थैकरे ने रानी ಚೆನ್ನಮ್ಮ को ಭಾಂತಿ ಭಾಂತಿ के ಸಂದೇಶ भेजा. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಇವರು ಅಂಗ್ರೇಜಿ ಬ್ರಿಟಿಷರ್ಸು ಚೆನ್ನಮ್ಮಾಜಿಯವರಿಗೆ ಒಂದು ವಿಷಯವನ್ನು ಕಳಿಸ್ತಾರೆ. ಮಗರ್ ರಾಣಿ ಅಪ್ನಿ ಸಾವಧಾನಿ ಕಾ ಸೌದಾ ಕರ್ನೆ ಪರ್ ರಾಜಿ ನಹಿ ಹುಯಿ. ಏನಂತ ಕಳಿಸ್ತಾರೆ, ನಮ್ಮ ಜೊತೆಗೆ ಸಂಧಾನವನ್ನು ಮಾಡ್ಕೋಬೇಕು ನೀವು ಅಂತ ವಿಷಯವನ್ನು ಕಳಿಸ್ತಾರೆ. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ಅದು ಇಷ್ಟ ಇರಲ್ಲ, ಅದನ್ನು ಅವರು ನಿರಾಕರಿಸ್ತಾರೆ. ನಾವು ಯಾರ ಜೊತೆನೂ ಸಂಧಾನ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ. ಇಸಿ ಸಮಯ ಥ್ಯಾಕ್ರೆ ಕೋ ಕಿತ್ತೂರು ರಾಜ್ಯಕ್ಕೆ ಯಲ್ಲಪ್ಪ ಶೆಟ್ಟಿ ಅವರ ವೆಂಕಟ್ರಾವ್ ನಾಮಕ್ ದೇಶದ್ರೋಹಿ ಮಿಲ್ಗಯೇ. ಈ ಟೈಮಲ್ಲಿ ಏನಾಗುತ್ತೆ, ಈ ಚೆನ್ನಮ್ಮ ಅವ್ರ ಕಡೆನೇ ಇಬ್ಬರು ದೇಶದ್ರೋಹಿಗಳಿರ್ತಾರೆ. ಯಾರ್ಯಾರು, ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟ್ರಾವ್ ಅಂತ. ಇವರಿಂದ ಒಂದು ಪ್ರಾಂತ್ಯ ಪತನ ಹೊಂದೋಕ್ಕೆ ಮುಂದೆ ಕಾರಣ ಆಗುತ್ತೆ. ಅವ್ರೇನು ಮಾಡ್ತಾರೆ ಮುಂದೆ ನೋಡೋಣ. ಕಿತ್ತೂರು ಕಾ ನಮಕ್ ಕಾಕರ್ ಕಿತ್ತೂರು ಕಿ ಜಡ್ ಖೋದ್ನೆ ಮೇ ಲಗೆ ಹುಯೇತೆ. ಅವ್ರೇನು ಮಾಡ್ತಾರೆ, ಕಿತ್ತೂರಿನ ಉಪ್ಪು ತಿಂದು ಅವ್ರಿಗೇನೇನೇ ದ್ರೋಹ ಬಗೆಯೋಕ್ಕೆ ಶುರು ಮಾಡ್ತಾರೆ. ಥ್ಯಾಕ್ರೆನೆ ಉನ್ಹೆ ಕಿತ್ತೂರು ಕಾ ಆಧಾ ರಾಜ್ಯ ಸೋಂಪ್ ದೇನೆ ಕಿ ಲಾಲಚ್ ದಿಕಾಯಿ. ಬ್ರಿಟಿಷರ್ಸ್ ಏನು ಮಾಡಿರ್ತಾರೆ ಅವರಿಬ್ರಿಗೂ, ಕಿತ್ತೂರು ರಾಜ್ಯವನ್ನು ನಿಮಗೆ ಅರ್ಧರ್ಧ ಭಾಗ ಮಾಡಿ ಕೊಡ್ತೀನಿ, ಅದಕ್ಕೆ ಬದಲಾಗಿ ನೀವು ಅಲ್ಲಿ ಏನು ನಡೆಸ್ತಾ ಇದ್ದಾರೆ ಅಲ್ಲಿನ ರಹಸ್ಯ ನಮಗೆ ನೀವು ಹೇಳಬೇಕು ಅಂತ ಅವರನ್ನು ರೀತಿ ದುರಾಸೆ ತೋರಿಸಿ ಅವರನ್ನು ಅವ್ರ ಕಡೆ ಮಾಡ್ಕೊಂಡಿರ್ತಾರೆ, ತಿರುಗಿಸ್ಕೊಂಡಿರ್ತಾರೆ. ಬದಲೆ ಮೇವೆ ಕಿತ್ತೂರುಕ್ಕೆ ಸಬಿ ಬೇದ್ ಕೋಲ್ನೆ ಅವ್ರ ಬರ್ಸಕ್ ಸಹಾಯತಾ ಕರ್ನೇಕೋ ತಯಾರ್ ಹೋಗಯೇ. ಹಂಗಾಗಿ ಅವರ ದುರಾಸೆಯಿಂದ, ಬ್ರಿಟಿಷರ್ಸ್ ತೋರಿಸಿದ ದುರಾಸೆಯಿಂದ ಇವರಿಬ್ಬರೂ ಮರಳಾಗಿ ಅವರಿಗೆ ಎಲ್ಲ ರಹಸ್ಯಗಳನ್ನು ಹೇಳೋದಾಗಿ ಒಪ್ಕೊಂಡು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ದೋನೋನೆ ಕಿತ್ತೂರು ಕಾ ಶಾಸನ್ ಬಾರ್ ಸಂಭಾಲ್ನೆ ಕಾ ಪರವಾನಾ ಲೇಕರ್ ಚೆನ್ನಮ್ಮ ಕೋ ದಿಯಾ. उसे पढ़ते ही ಚೆನ್ನಮ್ಮ ने ಥ್ಯಾಕ್ರೆ का पत्र टुकड़े टुकड़े करते हुए कहा, हमने गोद लेकर अंग्रेजों के विरुद्ध कोई षड्यंत्र नहीं रचा है. ಆಮೇಲೆ ಇವರು ಅಂಗ್ರೇಜಿಯವರು ಕೆಲವೊಂದು ಆಜ್ಞೆಯನ್ನು ಹೊರಡಿಸಿ ಕಳಿಸಿರ್ತಾರೆ. ಅವರು ಆಜ್ಞಾಪತ್ರವನ್ನು ಕೊಟ್ಟು ಕಳಿಸಿರ್ತಾರೆ ಆ ಇಬ್ಬರು ಸೈನಿಕರ ಕೈಯಲ್ಲಿ. ಅದನ್ನು ತಂದು ಈ ಚೆನ್ನಮ್ಮಗೆ ಅವರು ಕೊಟ್ಟಾಗ ಅವರು ಆ ಪತ್ರವನ್ನು ಓದ್ತಾರಂತೆ. ಆವಾಗ ಆ ಪತ್ರವನ್ನು ಓದ್ಬಿಟ್ಟು ಇವರಿಗೆ ಕೋಪ ಬರುತ್ತಂತೆ. ನಾವೇನು ಈ ರೀತಿ ಅಡಾಪ್ಷನ್ ಅಂದರೆ ದತ್ತು ಪುತ್ರನನ್ನು ತಗೊಂಡು ಬ್ರಿಟಿಷರ ವಿರುದ್ಧ ನಾವು ಯಾವುದೇ ಷಡ್ಯಂತ್ರ ಮಾಡ್ತಾ ಇಲ್ಲ, ಯೋಜನೆಗಳನ್ನು ರಚನೆ ಮಾಡ್ತಾ ಇಲ್ಲ, ಪಿತೂರಿ ಮಾಡ್ತಾ ಇಲ್ಲ ಅಂತ ಹೇಳಿ ಆ ಆಜ್ಞಾಪತ್ರವನ್ನು ಅರ್ದು ಬಿಸಾಕ್ಬಿಡ್ತಾರಂತೆ. हमने गोद लेकर अंग्रेजों के विरुद्ध कोई षड्यंत्र नहीं रचा है. गोद लेना हमारा अधिकार है, इसे ಥ್ಯಾಕ್ರೆ नहीं रोक सकता. ನಾವು ದತ್ತು ತಗೊಳ್ಳೋದು ನಮ್ಮ ಪರ್ಸ್ನಲ್ ವಿಷಯ, ವೈಯಕ್ತಿಕ ವಿಚಾರ. ಇದನ್ನು ಅವರು ಏನು ಕೇಳಬಾರ್ದು, ಅದು ನಮ್ಮಿಷ್ಟ ಅಂತ ಚೆನ್ನಮ್ಮ ಅವರು ಹೇಳ್ತಾರಂತೆ. हमारे घरेलू मामला में बोलने वाला वह है ಈ ಕೋನ್. ನಮ್ಮ ವೈಯಕ್ತಿಕ ವಿಚಾರವನ್ನು ಅವ್ರು ಯಾರು ಕ್ವಶನ್ ಮಾಡೋಕ್ಕೆ ಅವ್ರು ಯಾರು ಅಂತ ಹೇಳ್ತಾರಂತೆ. ಕಿತ್ತೂರು ಸ್ವತಂತ್ರ ರಾಜ್ಯ ಹೇ ಅವ್ರ ತಬ್ ತಕ್ ರಹೇಗಾ ಜಬ್ ತಕ್ ಮೇರಿ ಶರೀರ್ ಮೇ ಪ್ರಾಣ ಹೇ. ಕಿತ್ತೂರು ಯಾವತ್ತೂ ಸ್ವತಂತ್ರ ಪ್ರಾಂತ್ಯವಾಗೇ ಇರುತ್ತೆ, ಸ್ವತಂತ್ರ ರಾಜ್ಯವಾಗೇ ಇರುತ್ತೆ. ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಸಹ ನಮ್ಮ ಕಿತ್ತೂರಿನ ರಾಜ್ಯ ಬ್ರಿಟಿಷರ ವಶ ಆಗೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾರಂತೆ. यह फटकार सुनते ही दोनों देशद्रोही अपना सा मुँह लेकर चल गए. ಈ ಮಾತನ್ನು ಕೇಳಿ ಎರಡು ದೇಶದ್ರೋಹಿಗಳು ಏನು ಮಾಡ್ತಾರೆ, ಸುಮ್ಮನೆ ಮುಖ ಚಿಕ್ಕದು ಮಾಡಿಕೊಂಡು ಹೊರಟೋಗ್ತಾರಂತೆ. ಯಾರು, ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟ್ರಾವ್ ಇವರಿಬ್ಬರು ಹೊರಟೋಗ್ತಾರಂತೆ. ಕಿತ್ತೂರು में गुरु सिद्धप्पा जैसे कुशल दीवान और बालಣ್ಣ ರಾಯಣ್ಣ ಗಜ್ವೀರ್ और ಚನ್ನಬಸಪ್ಪ ಜೈಸೆ ವೀರ್ ಯೋಧ ಬಿ ಥೇ. ಆದರೆ ಕಿತ್ತೂರು ರಾಜ್ಯದಲ್ಲಿ ಬರೀ ಇವರಿಬ್ಬರೇ ಮಾತ್ರನೇ ಇಲ್ಲ, ವೀರ ಯೋಧರು ಮತ್ತು
ಆ ಪ್ರಾಂತ್ಯಕ್ಕೋಸ್ಕರನೇ ತಮ್ಮ ಪ್ರಾಣವನ್ನು ಸಹ ಲೆಕ್ಕಿಸದೆ ಹೋರಾಡುವಂತಹ ವೀರ ಸೈನಿಕರು, ವೀರ ಯೋಧರು ಅಲ್ಲಿ ಇದ್ರಂತೆ. ಅವ್ರು ಯಾರ್ಯಾರು? ಬಾಲಣ್ಣ, ರಾಯಣ್ಣ, ಗಜವೀರು ಮತ್ತು ಚನ್ನಬಸಪ್ಪ, ಇನ್ನೂ ಹಲವಾರು ಯೋಧರುಗಳು ಅಲ್ಲಿ ಇದ್ರಂತೆ. ಜಿನ್ಕೆ ರಹತೆ ಕಿತ್ತೂರು ಕೆ ಲಿಯೆ ಕೋಯಿ ಖತರಾ ನಹೀತ. ಅವ್ರು ಇರೋದ್ರಿಂದ ಕಿತ್ತೂರಿಗೆ ಯಾವುದೇ ಒಂದು ಅಪಾಯ ಇರಲಿಲ್ಲ. ಕಿತ್ತೂರು ಕಿ ಜನತಾ ಅಂಗ್ರೇಜೋं की चाल से भली भांति ಪರಿಚಿತ್ ತಿ. ಅಂದರೆ ಕಿತ್ತೂರಿನ ರಾಜ್ಯದಲ್ಲಿ ಬ್ರಿಟಿಷರ ಒಂದು ಚಲನವಲನಗಳ ಬಗ್ಗೆ ಆ ರಾಜ್ಯದ ಜನತೆಗೆ ಗೊತ್ತೇ ಇತ್ತಂತೆ. ತ್ಯಾಕ್ರೆ ಸ್ವಯಂ ಬಡಿ ಸೇನಾ ಲೇಕರ್ ಕಿತ್ತೂರು ಆ ಪಹುಂಚ. ಏನು ಮಾಡ್ತಾನೆ ತ್ಯಾಕ್ರೆ? ತ್ಯಾಕ್ರೆ ಸೈನ್ಯವನ್ನು ತಗೊಂಡು ಕಿತ್ತೂರು ಪ್ರಾಂತ್ಯವನ್ನು ಪ್ರವೇಶ ಮಾಡ್ತಾನಂತೆ. ಕಿಂತು ರಾಣಿ ಉಸ್ಸೆ ನಹಿ ಡರಿ. ಆದರೆ ಚೆನ್ನಮ್ಮ ಅವರು ಆ ಸೈನ್ಯವನ್ನು ನೋಡಿ ಹೆದರ್ಕೊಂಡಿಲ್ಲ. ತ್ಯಾಕ್ರೆನೆ 500 ಸಿಪಾಹಿಯೋं के साथ ಕಿತ್ತೂರು ಕೆ ಕಿಲೆ ಪರ್ ಚಢಾಯಿ ಕರ್ನೆ ಕಿ ಆಜ್ಞಾ ದೇ ದಿ. ಅವನು ತ್ಯಾಕ್ರೆ ಏನು ಮಾಡ್ತಾನೆ, 500 ಸಿಪಾಹಿಗಳನ್ನು ಕರ್ಕೊಂಡು ಕಿತ್ತೂರು ಪ್ರಾಂತ್ಯವನ್ನು ಅಟ್ಯಾಕ್ ಮಾಡೋಕ್ಕೆ ಆಜ್ಞೆಯನ್ನು ಹೊರಡಿಸ್ತಾನಂತೆ. ಆಮೇಲೆ ರಾಣಿನೇ ವೀರ ಸೈನಿಕೋಂಕೋ ಯುದ್ಧ ಕೆ ಲಿಯೆ ಲಲಕಾರ್ತೆ ಹುಯೆ ಕಹಾ. ಈ ಕಡೆ ಚೆನ್ನಮ್ಮನೂ ಹೇಳ್ತಾರಂತೆ ಯುದ್ಧವನ್ನು ಮಾಡೋಕ್ಕೆ ಅವರೂ ಸಹ ಆಜ್ಞೆಯನ್ನು ಹೊರಡಿಸ್ತಾರೆ. ಮಾತೃಭೂಮಿ ಕೆ ಸಪೂತೋ ಅಪ್ನೆ ಪ್ರಾಣೋಂ ಕಿ ಬಾಜಿ ಲಗಾಕರ್ ಹಮೆ ಅಪ್ನಿ ಮಾತೃಭೂಮಿ ಕಿ ರಕ್ಷಾ ಕರ್ತೆ ಹೇ. ಎಲ್ಲ ಮಾತೃಭೂಮಿಯ ಈ ಮಣ್ಣಿನ ಮಕ್ಕಳೇ, ಈ ಮಾತೃಭೂಮಿಗೋಸ್ಕರ ನಮ್ಮ ಪ್ರಾಣವನ್ನು ಪಣವಿಟ್ಟು ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪ್ರಾಂತ್ಯಕ್ಕಾಗಿ ನಾವು ಹೋರಾಡೋಣ ಅಂತ ಹೇಳ್ತಾರಂತೆ. ಅಂಗ್ರೇಜಿ ಇಸೆ ಹಮ್ಸೆ ಬಲ್ಪೂರ್ವಕ ಚೀನ್ನ ಚಾತೆ ಹೇ. ಬ್ರಿಟಿಷರು ನಮ್ಮ ರಾಜ್ಯವನ್ನು, ನಮ್ಮ ಪ್ರಾಂತ್ಯವನ್ನು ಬಲವಂತವಾಗಿ ನಮ್ಮಿಂದ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಲೇಕಿನ್ ಇಸೆ ಹಮ್ ಕೇಸೆ ಚೋಡ್ ಸಕ್ತೆ ಹೇ. ನಾವು ಇದನ್ನು ಹೇಗೆ ಬಿಟ್ಕೊಡೋಕ್ಕೆ ಸಾಧ್ಯ? ಯಹ ಹಮೆ ಅಪ್ನೆ ಪೂರ್ವಜೋಂ ಸೆ ಮಿಲಿ ಹೇ. ಇದು ನಮ್ಮ ಪೂರ್ವಜರಿಂದ ಸಿಕ್ಕಿರುವಂತಹ ಒಂದು ಕೊಡುಗೆ ನಮಗಿದು. ಈ ಭೂಮಿಯನ್ನು ನಾವು ಯಾರಿಗೂ ಕೊಡಬಾರ್ದು, ಮುಖ್ಯವಾಗಿ ಬ್ರಿಟಿಷರಿಗೆ ನಾವು ಕೊಡಲೇಬಾರ್ದು ಅಂತ ಪ್ರತಿಜ್ಞೆಯನ್ನು ಮಾಡ್ಕೊತಾರೆ. ಉದರ್ ತ್ಯಾಕ್ರೆನೆ ಧಮ್ಕಿ ದಿ ಕಿ 20 ಮಿನಟ್ ಮೇ आत्मार्पण कर दिया जाए नहीं तो किला तहस ನಹಸ್ ಕರ್ ದಿಯಾ ಜಾಯೇಗಾ. ಅಲ್ಲಿ ತ್ಯಾಕ್ರೆ ಏನೇ ಹೇಳ್ತಾನೆ, ಏನು ಧಮ್ಕಿ ಕೊಡ್ತಾನೆ, ಇನ್ನು 20 ನಿಮಿಷದಲ್ಲಿ ನೀವೆಲ್ಲ ಸರೆಂಡರ್ ಆಗಿಬಿಡ್ಬೇಕು, ಬಂದು ನಮ್ಮನ್ನು ಸೇರಬೇಕು, ಇಲ್ಲ ಅಂದರೆ ಇಲ್ಲಿ ನಿಮ್ಮ ಒಂದು ಸೈನ್ಯವನ್ನು ನಾನು ಚೂರು ಮಾಡಾಕ್ಬಿಡ್ತೀನಿ ಅಂತ ಹೇಳ್ತಾನಂತೆ. ಕುಚ್ ಸಮಯ ಬಾದ್ ಮರ್ದಾನಿ ವೇಷ್ ಮೇ ರಾಣಿ ಚೆನ್ನಮ್ಮ ಶೇರ್ನಿ ಕಿ ಭಾಂತಿ ಅಂಗ್ರೇಜೋಂ ಕಿ ಸೇನಾ ಪರ್ ಟೂಟ್ ಪಡಿ. ಆದರೆ ಸ್ವಲ್ಪ ಸಮಯದ ನಂತರ ಕಿತ್ತೂರು ಚೆನ್ನಮ್ಮ ಏನು ಮಾಡ್ತಾರೆ, ಒಳ್ಳೆ ಗಂಡಸ ವೇಷ ಹಾಕ್ಕೊಂಡು ಬ್ರಿಟಿಷರ ವಿರುದ್ಧ ಸಿಂಹದ ಹಾಗೆ ಅವ್ರ ಮೇಲೆ ಆಕ್ರಮಣವನ್ನು ಮಾಡ್ತಾರಂತೆ. ಉನ್ಕೆ ಪೀಚೆ 2000 ಯೋದ್ಧಾತೆ. ಅವರ ಹಿಂದೆ ಎಷ್ಟು ಸೈನಿಕರಿದ್ದರು? 2000 ಸೈನಿಕರು ಇದ್ದರು. ಭಯಾನಕ ಯುದ್ಧ ಹುವಾ. ಭಯಂಕರವಾದ ಯುದ್ಧ ನಡೆಯುತ್ತೆ. ಅಂಗ್ರೇಜೋಂ ಕಿ ಸೇನಾ ಇಸ್ ಪ್ರವಾಹಕ್ಕೋ ಸಹನಾ ಸಖಿ. ಈ ಬ್ರಿಟಿಷರ ಒಂದು ಸೈನ್ಯ ಈ ಚೆನ್ನಮ್ಮನ ಸೈನ್ಯದ ವಿರುದ್ಧ ನಡುಗೋಯ್ತು, ತಡೆಯೋಕ್ಕೆ ಆಗಲಿಲ್ಲ. ಅವ್ರ ವಿರುದ್ಧ ಇವರಿಗೆ ಹೋರಾಟ ನಡೆಸೋಕ್ಕೆ ಸಾಧ್ಯ ಆಗಲಿಲ್ಲ. ವಹ್ ಬಾಗ್ ಖಡಿ ಹುಯಿ ಅವ್ರ ತ್ಯಾಕ್ರೆ ಮಾರಾ ಗಯಾ. ಅವರು ಎಲ್ಲ ಓಡೋಗ್ಬಿಡ್ತಾರಂತೆ ವಾಪಸ್ಸು. ತ್ಯಾಕ್ರೆ ಮಾತ್ರ ಬಂದಿ ಆಗ್ತಾನಂತೆ, ಅವನು ಅಲ್ಲೇ ಸತ್ತೋಗ್ತಾನೆ ತ್ಯಾಕ್ರೆ. ದೇಶದ್ರೋಹಿಯೋಂ ಕಾ ಕಾಮ್ ತಮಾಮ್ ಕರ್ ದಿಯಾ ಗಯಾ. ದೇಶದ್ರೋಹಿಗಳು ಆ ಯುದ್ಧದಲ್ಲೇ ಸತ್ತೋಗ್ತಾರೆ. ಬಂದಿ ಗೋರೆ ಅಂಗ್ರೇಜಿ ಅಫ್ಸರೋಂ ಕೆ ಸಾತ್ ಉದಾರ್ತಾ ಕಿ ವ್ಯವಹಾರ ಕಿಯಾ ಗಯಾ. ಇನ್ನು ಬಂದಿ ಆಗಿದ್ದಂಥ ಬ್ರಿಟಿಷ್ ಆಫೀಸರ್ಗಳು ಇರ್ತಾರಲ್ಲ, ಅವರು ಚೆನ್ನಮ್ಮನ ಹತ್ತಿರ ಬಹಳ ನಾಜೂಕಾಗಿ ವ್ಯವಹಾರ ಮಾಡ್ತಾರಂತೆ. ಅವ್ರು ಉನ್ಹೆ ಚೋಡ್ ದಿಯಾ ಗಯಾ. ನಾಜೂಕಾಗಿ ವ್ಯವಹಾರ ಮಾಡಿದ ಕಾರಣ ಏನಾಯಿತು, ಇವರು ಅವರನ್ನು ವಾಪಸ್ಸು ಅವರ ಜಾಗಕ್ಕೆ ಕಳಿಸ್ಬಿಡ್ತಾರಂತೆ, ಬಿಟ್ಬಿಡ್ತಾರಂತೆ.
ಲೇಕಿನ್ ಯಹ ವಿಜಯ್ ಬಹುತ್ ದಿನೋ ತಕ್ ನಾ ರಹಿ. ಆದರೆ ಈ ವಿಜಯ, ಈ ಒಂದು ವಿಕ್ಟ್ರಿ ಅವರಿಗೆ ಬಹಳ ದಿನಗಳ ಕಾಲ ಉಳಿಲಿಲ್ಲ. कुछ ही समय के बाद अंग्रेजों ने ಕಿತ್ತೂರು राज्य पर फिर आक्रमण किया. ಅವ್ರ ವಿರುದ್ಧ ಹೋರಾಟ ನಡೆಸಿ ವಾಪಸ್ ಬಂದ್ವಿ ಅಂತ ಅವ್ರು ಸುಮ್ಮನೆ ಇರಲ್ಲ. ಹೇಗಾದರೂ ಮಾಡಿ ಆ ಪ್ರಾಂತ್ಯವನ್ನು ನಾವು ವಶಪಡಿಸ್ಕೊಳ್ಳೇಬೇಕು ಅಂತ ಅವರು ಏನು ಮಾಡ್ತಾರೆ, ಬ್ರಿಟಿಷರ್ಸು ಮತ್ತೆ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಂತೆ, ಆಕ್ರಮಣವನ್ನು ಮಾಡ್ತಾರಂತೆ. ಅಂಗ್ರೇಜಿ ಸೇನಾ ಅಧಿಕ್ತಿ, ಈ ಸಲ ಬ್ರಿಟಿಷರ ಸೇನೆ ಜಾಸ್ತಿ ಇರುತ್ತೆ. ಲೇಕಿನ್ ಕಿತ್ತೂರು ಕೆ ವೀರ್ ಸೈನಿಕೋಂಕೆ ಸಮ್ಮುಖ ಉಸೆ ದುಬಾರಾ ಹಾರ್ ಮಾನಿ ಪಡಿ. ಆದರೆ ಕಿತ್ತೂರು ಸೈನಿಕರ ಒಂದು ವೀರತನದ ಮುಂದೆ ಮತ್ತೆ ಅವರು ಸೋಲನ್ನು ಒಪ್ಕೊಳ್ತಾರಂತೆ. ಸೋತೋಗ್ಬಿಟ್ಟು ವಾಪಸ್ ಹೋಗ್ತಾರಂತೆ. ಫಿರ್ ಏಕ್ ಬಾರ್ ಅಂಗ್ರೇಜೋನೆ ಸಾರಿ ಶಕ್ತಿ ಲಗಾಕರ್ ಗೇರ್ ಡಾಲ. ಆದರೆ ಮತ್ತೊಮ್ಮೆ ಅವರು ಅವ್ರ ಹತ್ರ ಇದ್ದಂಥ ಎಲ್ಲ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅವರನ್ನು ಮತ್ತೆ ಆಕ್ರಮಣ ಮಾಡ್ತಾರೆ. ಈಸ್ ಯುದ್ಧ ಮೇ ರಣಚಂಡಿ ಚೆನ್ನಮ್ಮ ಬನಾಲಿ ಗೈ. ಆದರೆ ಈ ಸಲ ಏನಾಗುತ್ತೆ, ಆ ರಣಚಂಡಿ ಥರ ಹೋರಾಡ್ತಿದ್ದಂಥ ಚೆನ್ನಮ್ಮ ಅವರನ್ನು ಅವರು ಬಂದಿ ಮಾಡ್ಕೊಬಿಡ್ತಾರಂತೆ. ಅಂಗ್ರೇಜೋನೆ ಕಿತ್ತೂರು ಕೋ ಲೂಟ. ಏನು ಮಾಡ್ತಾರೆ ಬ್ರಿಟಿಷರ್ಸು, ಕಿತ್ತೂರಲ್ಲಿ ಇದ್ದಂಥ ಎಲ್ಲ ಒಂದು ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾರಂತೆ. ವಹ ಕುಚ್ ಬಿ ನಾ ಬಚಾ, ಅಲ್ಲೇನೂ ಸಹ ಉಳಿಸಿಲ್ಲ. ಚೆನ್ನಮ್ಮ ಓ ಬೈಲಹೊಂಗಲಕ್ಕೆ ದುರ್ಗ್ ಮೇ ಕಾರಾಗಾರ್ ಮೇ ಡಾಲ್ ದಿಯಾ ಗಯಾ. ಅವರನ್ನು ಎಲ್ಲಿಡ್ತಾರೆ, ಬೈಲಹೊಂಗಲದ ಒಂದು ದುರ್ಗದ ಜೈಲಿನಲ್ಲಿ ಇಟ್ಬಿಡ್ತಾರಂತೆ. ಬಂದಿಗೃಹ ಮೇ ಹಿ 2 फरवरी 1829 को ಚೆನ್ನಮ್ಮ ಕಿ ಜೀವನ್ ಜ್ಯೋತಿ ಸದಾ ಕೆ ಲಿಯೆ ಬುಜ್ ಗಯಿ. ಅವರ ಒಂದು ಅಂತ್ಯ ಹೇಗಾಗುತ್ತೆ, ಆ ಕಾರಾಗೃಹ ಜೈಲಲ್ಲೇ ಫೆಬ್ರವರಿ 2, 1829 ಅವರ ಜೀವನ ಅಂತ್ಯ ಆಗುತ್ತೆ, ಅವರು ಮರಣವನ್ನು ಅಪ್ತಾರೆ. यह कर्नाटक जनता के लिए गर्व की बात है कि कर्नाटक की वीरांगना चन्नम्मा ने पहली बार स्वतंत्रता की जो चिनगारी डाली थी, बाद में वह सारे भारत में फैल गई. ಆದರೆ ಈ ಒಂದು ಗರ್ವದ ಮಾತು ಏನಂತಂದರೆ, ಚೆನ್ನಮ್ಮಾಜಿಯವರ ಹೋರಾಟ, ವೀರತನ ಎಲ್ಲವೂ ಸಹ ಒಂದು ಮಾದರಿಯಾಗಿತ್ತು. ಅವರ ಹರಿಸಿದಂಥ ಒಂದು ಸ್ವತಂತ್ರದ ಕಿಡಿ ಮುಂದೆ ಇಡೀ ಭಾರತವೆಲ್ಲನೂ ಹರಡಿತು. ಆ ವೀರಮಾತೆಯ ಒಂದು ಸಂದೇಶ ಅಂತ ಇಲ್ಲಿ ನಾವೆಲ್ಲ ಅವರ ಒಂದು ವೀರತನವನ್ನು ನೆನಪು ಮಾಡ್ಕೋಬೇಕು. ಓಕೆ ಮಕ್ಕಳೇ, ಈ ಪಾಠ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ಸಲ ಓದ್ಕೊಳ್ಳಿ. ಮುಂದಿನ ಭಾಗದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಪಾಠದ ಸಾರಾಂಶ ಪ್ರಶ್ನೋತ್ತರ ಮತ್ತು ವ್ಯಾಕರಣಾಂಶ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.